ಸಣ್ಣ ಪುಟ್ಟ ಹಸಿವಿರಲಿ ಅಥವಾ ಬೆಳಗಿನ ತಿಂಡಿ ಇರಲಿ ಅಥವಾ ಮಕ್ಕಳ ಟಿಫಿನ್ ಇರಲಿ ಎಲ್ಲದಕ್ಕೂ ಸೂಪರ್ ಆಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಒಂದು 2 ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವೆ ಹಾಕ್ಕೊತಿದ್ದೀನಿ ಅಥವಾ ಉಪ್ಪಿಟ್ಟು ರವೆ ಅಂತ ಹೇಳ್ತೇವಲ್ಲ ಆ ರವೆ ಹಾಕ್ಕೊಂಡಿನಿ 2 ಕಪ್ ಆಗುವಷ್ಟು. ಮತ್ತು 1.5 ಕಪ್ ಆಗುವಷ್ಟು ನೀರು ಮತ್ತು 1 ಕಪ್ ಆಗುವಷ್ಟು ನಾನಿಲ್ಲಿ ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಬದಲಾಗಿ ನೀವಿಲ್ಲಿ ಮಜ್ಜಿಗೆ ಕೂಡ ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಅಂದರೆ 2 ಕಪ್ ಬಾಂಬೆ ರವೆ, 1.5 ಕಪ್ ಆಗುವಷ್ಟು ನೀರು, 1 ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡೀನಿ. ಇವಾಗೇನಿಲ್ಲ, ನೀಟಾಗಿ ಎಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಷ್ಟೇ. ಇವಾಗ ನೋಡಿ ಎಲ್ಲ ಸೇರಿಸಿ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ. ಸೊ ಇವಾಗ ಒಂದು 5ರಿಂದ 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಇವಾಗಿಲ್ಲಿ ಗ್ಯಾಸಿನ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಅದ್ರ ಜೊತೆಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಇಲ್ಲಿ ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕೋಬೋದು ನೀವಿಲ್ಲಿ. ಮತ್ತು ಒಂದು 2 ಈರುಳ್ಳಿನ ಹಾಕ್ಕೊಂಡಿನಿ. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಲ್ಲಿ ತನಕ ಅದನ್ನು ಹುರ್ಕೋಬೇಕಾಗುತ್ತೆ. ಜಾಸ್ತಿ ಕೆಂಪಾಗಬೇಕಂತೇನಿಲ್ಲ, ಹಸಿ ವಾಸನೆ ಹೋದ್ರೂ ಸಾಕಾಗುತ್ತೆ. ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿದಂತಹ ಕ್ಯಾಬೇಜ್ ಹಾಕ್ಕೊತಿದ್ದೀನಿ. ಕ್ಯಾಬೇಜ್ ಇಲ್ಲಿ ನೀವು ಎಷ್ಟು ಹಾಕೋಬೇಕಂದ್ರೆ, ನಾವು 2 ಕಪ್ ರವೆ ತೊಗೊಂಡಿದ್ದೋ ಅಲ್ವಾ, ಇಲ್ಲಿ 2ರಿಂದ 3 ಕಪ್ ಆಗುವಷ್ಟು ಕ್ಯಾಬೇಜ್ನ ಹಾಕೋಬೋದು. ಮತ್ತು ಒಂದು 2 ಕ್ಯಾರೆಟ್ನ ತುರ್ಕೊಂಡು ಸೇರಿಸ್ತಿದ್ದೀನಿ. ತುಂಬಾ ಹೆಲ್ದಿ ಆಗುತ್ತೆ ಕ್ಯಾರೆಟ್ ಹಾಕೋದ್ರಿಂದ. ಇವಾಗ ಏನಿಲ್ಲ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೈ ಫ್ಲೇಮ್ದಲ್ಲಿ ಒಂದು 2 ನಿಮಿಷ ಮಾತ್ರ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ. ಇಲ್ಲಿ ತರಕಾರಿ ಸಾಫ್ಟ್ ಮಾಡ್ಕೋಬಾರ್ದು, ಜಸ್ಟ್ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅಷ್ಟೇ. ಮತ್ತು ಒಂದು ಅರ್ಧ ಚಮಚ ಅರಿಶಿನ ಮತ್ತು ತರಕಾರಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಮೊದಲೇ ನಾವು ರವೆಯಲ್ಲಿ ಕೂಡ ಉಪ್ಪು ಹಾಕಿರ್ತೀವಲ್ವ, ಹೀಗಾಗಿ ನೀವು ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಅರಿಶಿನ ಮತ್ತು ಉಪ್ಪನ್ನ ಹಾಕಿದ ಮೇಲೆ ಎಲ್ಲ ತರಕಾರಿ ಸ್ವಲ್ಪನೇ ಸಾಫ್ಟ್ ಆಗಬೇಕು, ಸ್ವಲ್ಪ ಕ್ರಂಚಿಯಾಗಿ ಇರಬೇಕು, ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು ಇಲ್ಲಿ ತರಕಾರಿ. ಇದಕ್ಕೆ ಸ್ವಲ್ಪನೇ ನಾನಿಲ್ಲಿ ಮೆಂತ್ಯ ಸೊಪ್ಪು ಸೇರಿಸ್ತಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಇನ್ನಷ್ಟು ಹೆಲ್ದಿ ಆಗುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ ಇದರದ್ದು. ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ನೀವಿಲ್ಲಿ ಪಾಲಕ್ ಸೊಪ್ಪು ಕೂಡ ಹಾಕೋಬೋದು ಸ್ವಲ್ಪನೇ. ಬಟ್ ಮೆಂತ್ಯ ಸೊಪ್ಪು ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇವಾಗ ಸಾಕು, ಇಷ್ಟ ಆದರೂ ಸಾಕಾಗುತ್ತೆ. ಎಲ್ಲ ಸೇರಿಸಿ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ. ಸೊ ಇವಾಗ ಇಷ್ಟ ಆದರೂ ಸಾಕು. ಇವಾಗ ಎಲ್ಲನೂ ಸೇರಿಸಿ ಇಲ್ಲಿ ನಾನು ರವೆಯಲ್ಲಿ ಸೇರಿಸ್ತಿದ್ದೀನಿ, ಅಂದರೆ ರವೆಯಲ್ಲಿ ಹಾಕ್ಕೊಂಡಿನಿ. ಇವಾಗ ಅದ್ರ ಜೊತೆಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ, ಫ್ರೆಶ್ ಆಗಿದಂಥದ್ದು. ಇವಾಗೇನಿಲ್ಲ, ಎಲ್ಲ ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಮೊದಲೇ ನಾವು ನೀರು ಹಾಕಿರ್ತೀವಲ್ಲ ಅಷ್ಟೇ ಸಾಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದಕ್ಕೆ. ಮತ್ತು ನೀವು ಇಲ್ಲಿ ಈನೋ ಸೋಡಾ ಹಾಕಬೇಕಂತೇನಿಲ್ಲ, ಹಾಗೆ ಮಾಡ್ಕೋಬೋದು. ತುಂಬಾ ಸರಿಯಾಗಿ ಬರುತ್ತೆ ಈ ರೆಸಿಪಿ. ಇಲ್ಲಿ ನಾನು ಸಣ್ಣ ಪ್ಯಾನ್ ಇಟ್ಕೊಂಡಿನಿ. ಸಣ್ಣ ಪ್ಯಾನ್ ಇಲ್ಲ ಅಂದರೆ ದೊಡ್ಡ ಪ್ಯಾನು ಅಥವಾ ದೋಸೆ ತವ ಇದ್ದರೆ ಅದು ಕೂಡ ಇಟ್ಕೋಬೋದು. ಮತ್ತು ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ನಾನು. ಮತ್ತು ನಿಮಗೆ ಇಲ್ಲಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ಹಾಕೋಬೋದು. ಸೊ ಕ್ಯಾಬೇಜ್ ಪಿಜ್ಜಾ ಅಂತ ಹೇಳ್ಬೋದು ನೀವು, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ನೋಡಿ, ಇವಾಗ ಮೇಲೆ ಡ್ರೈ ಆಗಿದೆ. ಮೇಲೆ ಡ್ರೈ ಆದಮೇಲೆ ಮತ್ತೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಇಲ್ಲಿ ಏನಿಲ್ಲ, 2 ಕಡೆಗೆ ಕ್ರಿಸ್ಪಿ ಆಗಬೇಕು ಅಥವಾ ಗರಿ ಆಗಬೇಕು, ಅಲ್ತಾನೆ ಇದನ್ನು ಹಾಗೆಯೇ ಬೇಯಿಸ್ಕೊಂಡು ತಗೋಬೇಕಾಗುತ್ತೆ. ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ನಿಮಗೆ ಇಲ್ಲಿ ಬೇಯಿಸೋದಕ್ಕೆ. ಸೊ ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ಹಾಕೋಬೋದು. ತುಂಬಾ ಗರಿಯಾಗಿ ಬರುತ್ತೆ ಈ ರೆಸಿಪಿ. ವಾವ್, ನೋಡಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಲ್ವಾ. ಸೊ ಈ ಹೆಲ್ದಿ ಆಗಿರುವಂತಹ ರೆಸಿಪಿ ತಯಾರಾಗಿದೆ. ನೀವು ಇದಕ್ಕೆ ಏನಂತ ಹೆಸರು ಇರ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಕ್ಕೆ ನಿಮಗೆ ಚಟ್ನಿ ಬೇಡ, ಪಲ್ಯ ಬೇಡ, ಹಾಗೆ ಕೂಡ ತಿನ್ಬೋದು ಈ ರೆಸಿಪಿನ. ಸೊ ಮಕ್ಕಳಿದ್ರೆ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಈ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.